ಸಖತ್ತಾಗಿದೆ. 2 ಪ್ಲೇಟ್ ಹೊಡಿಬೋದು ಅಂತ. ತಿನ್ನಮ್ಮ ಆಯ್ತು. ನಿನ್ ಖುಷಿನೇ ನನ್ನ ಖುಷಿ. ತಿನ್ನಮ್ಮ. ಓಹೋ, ಬಿಸಿ ಬಿಸಿ ಹೋಳಿಗೆ, ಫುಲ್ ಬಿಸಿ ಬಿಸಿ ಹೋಳಿಗೆ. ಅಮ್ಮ ಅಂಡ್ ಚೆರಿ ಇಬ್ರು ಸೊಪ್ಪು ಬಿಡಿಸ್ತಾ ಇದ್ದಾರೆ. ಸೊಪ್ಪು ಬಿಡಿಸುವ ಕಾರ್ಯಕ್ರಮ. ಅಕ್ಕಂದು ಏನು ಅಂದ್ರೆ ಕಾರ್ಯಕ್ರಮ ಕುಕಿಂಗ್ ಕಾರ್ಯಕ್ರಮ. ನನಗೆ ಸಹಾಯ ಮಾಡ್ತಾ ಇದ್ದಾಳೆ, ನೀನು ನಮಗೆ ಸಹಾಯ ಮಾಡು. ಓಕೆ ಬಾಯ್, ನಾವು ಅಡುಗೆ ಮಾಡಿ ಬರ್ತೇವೆ. ಎಸ್, ಆಲ್ ದ ಬೆಸ್ಟ್. ನೈಲ್ ಪಾಲಿಶ್ ಹಾಕೊಂಡಿದ್ದಾಳಂತೆ. ಅಕ್ಕನಿಗೆ ಏನಾಗಿರೋದು? ಅಕ್ಕನಿಗೆ ಏನಾಯ್ತು ಕಾಲಲ್ಲಿ? ಅಬ್ಬುನಾ? ಅವಳಿಗೂ ಆಗಿದೆ ಅಂತೆ. ಮಗ ಅವಳಿಗೂ ಹಬ್ಬು ಆಗಿದೆಯಂತೆ. ಯಾವುದು? ಅಕ್ಕನಿಗೆ ಎಲ್ಲ ಆಗಿರೋದು? ಹಬ್ಬು ತೋರ್ಸು. ಅಕ್ಕನಿಗೆ ಎಲ್ಲ ಆಗಿರೋದು? ಎಲ್ಲಮ್ಮ ಹಬ್ಬು ಆಗಿರೋದು? ಗಾಯ ಆಗಿರೋದು. ಅಲ್ಲ ಹಬ್ಬು ಹೋಗಿದ್ಯಾ? ಅವಳಿಗೆ, ಅಕ್ಕನಿಗೆ, ಸ್ವಾತಿ ಅಕ್ಕನಿಗೆ. ಅಕ್ಕನಿಗೆ ಎಲ್ಲಾಗಿದೆ ತೋರ್ಸು. ಅಕ್ಕನಿಗೆ ಎಲ್ಲಾಗಿದೆ? ಕಾಲ ಹತ್ರ ತೋರ್ಸು. ಅಕ್ಕನ ಕಾಲ ಹತ್ರ ತೋರ್ಸು. ಎಲ್ಲಾಗಿದೆ ಅಕ್ಕನಿಗೆ? ಎಲ್ಲಾಗಿದೆ ಹಬ್ಬು? ಅವಳಿಗೂ ಹಬ್ಬು ಆಗಿದೆಯಂತೆ. ತೋರ್ಸು, ಎಲ್ಲ ಹಬ್ಬು ಆಗಿದೆ ತೋರ್ಸು. ಒಳ್ಳೆ ಕಚ್ಚಿದೆ. ಅದೊಂದು ನಾಟಕ ಮಾಡ್ಕೊಂಬಂದೊಳ್ಳೆ ಮೇಲಿಂದ. ಮಿಯಾ ತಲೆ ಸೋರೊಳಗೆ ಏನು ಮಾಡಲ್ಲ. ಮುಟ್ಟು ಮುಯ್ಯ ಮುಟ್ಟು ಮಿಯಾ ಮುಟ್ಟು ಏನ್ ಮಾಡಲ್ಲ. ಬರೆ ಮೇಲ್ ಬರೆ. ಬಾ ಸರಿ ಬಾ ಮಮ್ಮಗಳೇ ಬಾ. ಹೋಗ ಅಲ್ಲ ಹೋಗು. ಪಾಪ ಹತ್ರ ಹೋಗು. ಬಾ ಮುಟ್ಟು ಮುಟ್ಟು ಮಾಡಿ ಮಾಡಿ ಮಾಡಿ. ಏನು ಮಾಡಲ್ಲ. ಹಿಂಗ್ ಮಾಡ. ಗುಡ್ ಗರ್ಲ್. ಮಿಯಾ ಮಿಯಾ ಮಿಯಾ. ಗುಡ್. ಏನಾಗಿದೆ ನೋಡು. ಅಕ್ಕ ಹುಷಾರಾದ? ಅಕ್ಕ ಕೇಳು. ಅಕ್ಕ ಹುಷಾರಾದ ಕೇಳು. ಥ್ಯಾಂಕ್ ಯು ಕೊಡು ಗುಬ್ಬಿ. ಥ್ಯಾಂಕ್ ಯು. ನಾ ಇಬ್ರು ಐಡನ್ ಸೀಕ್ ಆಡಿದ್ವಿ ಮಾಡಿ ಮನೇಲಿ. ಅಯ್ಯೋಳ್ಗ ಹಬ್ಬು ಅಂತೆಮ್ಮ. ಬೇಟೆ ಚಕ್ಕಮ್ಮ ಹಬ್ಬುಗೆ ಓಡಾದ್ಲು. ಬಚ್ಚರಿ ಬಾ ಮಗಳೇ. ಎದುರಿಸ್ತೀಯ ನೀನು ಮಕ್ಳಿಗೆ? ಫ್ರೆಂಡ್ ಮಾಡ್ಕೋಬೇಕು. ಇವತ್ತು ನನ್ನ ಒನ್ ಆಫ್ ಮೈ ಫೇವ್ರೆಟ್ ರೆಸಿಪಿ ಮಾಡ್ತಾ ಇದ್ದೀನಿ. ಆಲೂಗಡ್ಡೆ ಬಿರಿಯಾನಿ ಮಾಡ್ತಾ ಇದ್ದೀನಿ. ನಂಗೆ ತುಂಬ ಇಷ್ಟ. ಸ್ಪೈಸಿಯಾಗಿ ಖಾರವಾಗಿ ಎಲ್ಲ ಡಬಲ್ ಧಮಕ ಹಾಕಿ ಮಾಡ್ತೀನಿ ಇವತ್ತು. ನನಗೆ ತುಂಬ ಆಸೆ ಆಗ್ತಾಯಿದೆ. ಸೊ ಮಾಡ್ಕೊಂಬರ್ತೀನಿ, ರೆಸಿಪಿ ತೋರಿಸ್ತೀನಿ ಬನ್ನಿ. ತುಂಬ ಸಿಂಪಲ್ಲು. ಏನೇನು ಅಂದರೆ ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಳ್ಳಿ, ಓಕೆನಾ. ಈರುಳ್ಳಿ, ಬಟಾಣಿ ಸೀಸನ್ ಇದೆಯಲ್ಲ ಅದಕ್ಕೆ ಹಾಕ್ತಿದ್ದೀನಿ. ಪುದೀನ, ಕೊತ್ತಂಬರಿ, ಫುಲ್ಲು ಪಲಾವ್ ಸೆಟ್. ನಿಮ್ಗೆ ಏನೇನು ಬೇಕೋ ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಇದು ಪೈನಾಪಲ್ ಮೊಗ್ಗು, ಎಲೆ ಎಲ್ಲನೂ ಇಟ್ಕೊಳ್ಳಿ. ಅಕ್ಕಿ ನೆನೆಯಾಗಿ ಇಟ್ಕೊಂಬಿಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಏನು ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ, ಉಪ್ಪು ಇಷ್ಟು ರೆಡಿ ಇಟ್ಕೊಳ್ಳಿ. ಒಂದು ಕಡೆ ಜೀರಿಗೆ, ಸೋಂಪು ಇಷ್ಟನ್ನ ಇಟ್ಕೊಳ್ಳಿ ಒಗ್ಗರಣೆಗೆ. ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಇಟ್ಕೊಂಡು ಜುಮ್ ಅಂತ ಮಾಡಬೇಡ. ಆದರೆ ಇದಕ್ಕೆ ಮಾಡೋದಕ್ಕೆ ಒಂದು ಮ್ಯಾರಿನೇಟ್ ಮಾಡಬೇಕು. ಆ ಮಿಕ್ಸರ್ನ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಮ್ಯಾರಿನೇಟ್ ಮಾಡೋಕ್ಕೆ ಬೇಕಾಗಿರೋದು ಮೊಸರು, ಓಕೆನಾ. ಸೊ ಸ್ವಲ್ಪ ಮೊಸರು ಬೇಕು. ಇದಕ್ಕೆ ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ನನಗೆ ಕೈ ಹಿಂಗೆ ಇಟ್ಕೊಳಕ್ಕಾಗಲ್ಲ. ನಾನು ಇಲ್ಲಿ ಇಟ್ಬಿಟ್ಟು ನಿಮಗೆ ಹಾಕ್ಬಿಟ್ಟು ಹೇಳ್ತೀನಿ ಏನೇನು ಅಂತ. ಸೊ ಇದಕ್ಕೆ ಉಪ್ಪು, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡಬೇಕು. ಹಾಕ್ತೀನಿ ರೀ. ಇಲ್ಲಿ ನೋಡಿ ಗಾಯ್ಸ್, ನಮ್ಮಮ್ಮ ನನಗೆ ಇದು ಬೇಕು, ಏನು ಗರಂ ಮಸಾಲ ಬೇಕು, ಬೇರೆ ಕೊಡು ಅಂತ ಕೇಳಿದ್ದಕ್ಕೆ ಈ ಥರ ಎಲ್ಲ ಡುಬಾಕ್ ಮಾಡಿಕೊಂಡು ಅಂಬೆಗಾಲು ಇಟ್ಕೊಂಡು ಡವ್ ಮಾಡ್ಕೊಂಡು ಬರ್ತವ್ರೆ. ನಾನು ಅಂಬೆಗಾಲ ಇಟ್ಟಿವಿ. ನಮಗೇನು ಸ್ವತಂತ್ರನೇ ಅಂಬೆಗಾಲ ಇಟ್ಕೊಂಬರೋಕ್ಕೆ. ನೋಡಿ ಏನೇನು ಸರ್ಕಸ್ ಮಾಡ್ತಾರೆ ನಮ್ಮಮ್ಮ. ಎಲ್ಲ ಐಟಮ್ನ ಅಲ್ಲಿ ಬಚ್ಚಿಕವ್ರೆ. ಬಚ್ಚಿಟ್ಕೊಳಕ್ಕೆ ಏನು ಟ್ರೀಟ್ಮೆಂಟು? ಬಚ್ಚಿಡೋದು ಏನಮ್ಮ? ಆ ಕಳೆ ಪುರಿ ಅದೇ, ಅದ್ರಲ್ಲಿ ಒಂದಿನ ಏನು ಮಾಡ್ಕೊಡ್ಲಿಲ್ಲ ನನಗೆ. ಎಷ್ಟು ಸಲ ಕೇಳಿದ್ದೀನಲೇ. ಅವಾಗಾದ್ರೂ ಏನಾದ್ರು ಖಾರ ತಿನ್ಬೇಕು ಅಂತಂದ್ರೆ ಏನಾದ್ರು ಒಗ್ಗರಣೆ ಹಾಕೊಂಡ್ರೆ ತಿನ್ನಲ್ವೇ ನಾನು? ಕೇಳಬೇಕು. ಕಾಣಂಗೆ ಅದಕ್ಕೆ ಇಟ್ಟಿರೋದು, ಬಚ್ಚಿಟ್ಟಿಲ್ಲ. ಕಾಣಂಗೆ ಇಟ್ಟಿದ್ದೀನಿ ನೋಡು. ಎಮ್ಮಿ ನಮ್ಮಮ್ಮ ಮ್ಯಾಗಿ ಕಂಡ್ರೆ ಬಹಳ ಇಷ್ಟ ಆಗ್ತದೆ. ನಾನು ಮಾಡ್ಕೊಂಡು ತಿನ್ನೋ ಮ್ಯಾಗಿನೇ ಇಷ್ಟ. ಅವ್ರು ಒಂದ್ಸತಿ ಮ್ಯಾಗಿ ಮಾಡೋದು ತೋರಿಸ್ತೀನಿ ತಾಳಿಗಾಯ್ ಸರ್ ಹೆಂಗ್ ಮಾಡ್ತಾರೆ ಅಂತ. ತೋರ್ಸು, ಖಂಡಿತ ತೋರ್ಸು. ಎಲ್ಲರೂ ಇಷ್ಟಪಡ್ತಾರೆ. ಸ್ಪೆಷಲ್ ಮ್ಯಾಗಿ ನಮ್ಮ ಅಮ್ಮಂದು ಸೂಪರ್ ಆಗಿರುತ್ತೆ. ಇವಾಗ ಹುಡ್ಕೋದೇ ದೊಡ್ಡ ಹುಡುಕಿ ಮೇಡಮ್. ನಾವು ಸ್ವಲ್ಪ ಹೋಗಿರ್ತೀವಿ ಆ ಕಡೆ. ನಾನು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ನನಗೆ ಕೈ ನೋವಾಗ್ತಾಯಿದೆ, ಅದಕ್ಕೆ ಏನೇನಿಲ್ಲ. ಸೊ ಮೊಸರು, ಒಂದು ದೊಡ್ಡ ಚಮಚ ಗರಂ ಮಸಾಲ, ಧನಿಯಾ ಪುಡಿ, ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಅರಿಶಿನ ಮೊಸರಿಗೆ ಹಾಕಬೇಕು. ಇದನ್ನು ಚೆನ್ನಾಗಿ ಕಲಕಬೇಕು. ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ರೆಡಿ ಇಟ್ಕೊಂಡಿದ್ದೀವಲ್ವಾ, ಅದನ್ನು ಸಮೇತ ಇದಕ್ಕೆ ಹಾಕ್ಬಿಟ್ರೆ ನೋಡಿಕೊಂಡು ಹಿಂಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಸರು ಜೊತೆ. ನಿಮ್ಮ ಮೊಸರು ಬೇಕಾ ಇನ್ನೂ ಜಾಸ್ತಿ ಕ್ವಾಂಟಿಟಿ ಹಾಕೋಬೋದು, ನಿಮ್ಮ ಇಷ್ಟ. ಟೊಮೊಟೊ ಹಾಕೋ ಅವಶ್ಯಕತೆ ಇಲ್ಲ, ಬಿಕಾಸ್ ಮೊಸರು ಹುಳಿ ಅಲ್ವಾ, ಹಾಗಾಗಿ
ಸೊ ಇದನ್ನು ಒಂದು 5 ನಿಮಿಷ ಮ್ಯಾರಿನೇಟ್ ಮಾಡಿ ಮಿಕ್ಸ್ ಮಾಡಿ ಬಿಟ್ಬಿಡಿ, ಒಂಚೂರು ಅದು ಮಸಾಲೆ ಹಿಡ್ಕೊಳ್ಳಿ. ಮತ್ತು ಉಪ್ಪು ಅಷ್ಟೇ, ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ರೈಸ್ಗೂ ಹಾಕೋತಿರಲ್ಲ, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಏನೇನಂತ ಹೇಳ್ತೀನಿ ನೋಡಿ. ಮೊಸರು, ಧನಿಯಾ ಪುಡಿ, ಗರಂ ಮಸಾಲೆ, ಅರಿಶಿನ, ಖಾರದ ಪುಡಿ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಥವಾ ನೀವು ಜಜ್ಕೊಂಡಿದ್ರು ಓಕೆ, ಅದು ನಿಮ್ಮ ಇಷ್ಟ. ಇಷ್ಟನ್ನ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಇಡಿ, ಓಕೆನಾ. ಒಂದು 5 ನಿಮಿಷ ಇರಲಿ, ಇದು ಮ್ಯಾರಿನೇಟ್ ಆಗಲಿ. ಅಷ್ಟೊತ್ತಿಗೆ ನಾವು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಕುಕ್ಕರ್ ಇಟ್ಕೊಂಡು ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ನೆಕ್ಸ್ಟು ಪಲಾವ್ ಸೆಟ್ ಏನು ರೆಡಿ ಇಟ್ಕೊಂಡಿದ್ರೆ ಅದನ್ನು ಹಾಕಿ, ಅದೆಲ್ಲ ಚೆನ್ನಾಗಿ ಮಸಾಲೆ ಬಿಟ್ಕೊಂಬಿಡ್ಲಿ. ಇದು ಹಾಕ್ತಾ ಇದ್ದಂಗೆ ಈರುಳ್ಳಿ ಹಾಕಬೇಕು. ಸೊ ಇದೊಂದು ಚೂರು ಫ್ಲೇವರ್ ಬಿಟ್ಕೊಳ್ಳಿ. ಸೊ ನೀವು ಬೇಕಾದರೆ ಗೋಡಂಬಿ ಹಾಕ್ಕೋಬೋದು, ನಮಗೆ ಬೇಡ, ಯಾಕಂದರೆ ನಾವು ದಿನ ಡ್ರೈ ಫ್ರೂಟ್ಸ್ ತಿಂತೀವಿ, ಮತ್ತೆ ಅದು ಹಾಕಿದ್ರೆ ಇದಾಗುತ್ತೆ ಅಂತ. ಸೊ ಈರುಳ್ಳಿ ಚಿಕ್ಕದಾದರೆ 2, ದೊಡ್ಡ ಈರುಳ್ಳಿ ಆದರೆ 1. ಸೊ ನಿಮಗೆ ಹೆಂಗೆ ಬೇಕೋ ಹಾಗೆ. ಈರುಳ್ಳಿ ಜಾಸ್ತಿ ಹಾಕಿದ್ರೆ ಸ್ವೀಟ್ ಆಗುತ್ತೆ, ಈರುಳ್ಳಿ ಕಮ್ಮಿ ಹಾಕಿದ್ರೆ ಖಾರ ಆಗುತ್ತೆ. ಸೊ ಕೆಂಪಿಗೆ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಂಬಿಡೋಣ ಎಣ್ಣೆಲಿ. ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು, ಡೀಪಾಗೆ ಬಾಡಿಸ್ಕೊತೀನಿ. ಇದ್ರ ಜೊತೆಗೆ ಆಲೂಗಡ್ಡೆನೂ ಸಮೇತ ಫ್ರೈ ಆಗಿಬಿಡ್ಲಿ. ಸೊ ನೀವು ದಪ್ಪಕ್ಕೆ ಹೆಚ್ಕೋಬೇಕು, ಸಣ್ಣಕ್ಕೆ ಹೆಚ್ಕೊಂಡ್ರೆ ಬಾಯಿಗೆ ಸಿಗಲ್ಲ. ಅದಕ್ಕೆ ನಾವು ಸ್ವಲ್ಪ ದಪ್ಪಕ್ಕೆ ಹೆಚ್ಕೊಂಡಿದ್ದೀವಿ ಆಲೂಗಡ್ಡೆನ. ನೋಡ್ಕೊಳ್ಳಿ, ನಿಮ್ಮ ಇಷ್ಟ, ನಿಮ್ಗೆ ಎಷ್ಟು ಬೇಕು ಅನ್ಸುತ್ತೆ ಅಷ್ಟು. ಸೊ ಆಲೂಗಡ್ಡೆ 1 ಆದರೂ ಓಕೆ, 2 ಆದರೂ ಓಕೆ. ಚಳಿಗಾಲದಲ್ಲಿ ವಾಯು ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ ನೋಡ್ಕೊಂಡು ಕುಂತ್ಕೊಂಡ್ರೆ ಏನೂ ತಿನ್ನೋಕ್ಕಾಗಲ್ಲ. ಆರಾಮಾಗಿ ಮಾಡ್ಕೊಂಡು ತಿನ್ನಿರಿ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಿಡ್ರಿ, ಎಲ್ಲನೂ ಬೇಕು ಬಾಡಿಗೆ. ಸೊ ಇವಾಗ ಇದಕ್ಕೊಂಚೂರು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ, ಬೇಗ ಬೇಯುತ್ತೆ. ಚೂರು ಉಪ್ಪು ಹಾಕ್ಕೊತೀನಿ, ಇದು ಚೆನ್ನಾಗಿ ಫ್ರೈ ಆಗಲಿ. ಓಕೆ, ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡೋಣ. ಇದಾಗ್ತಾ ಇದ್ದಂಗೆ ಬಟಾಣಿ ಸೀಸನ್ ಇರೋದ್ರಿಂದ ನಾನು ಹಾಕ್ತಿದ್ದೀನಿ, ಇಲ್ಲ ಅಂದರೆ ಆಪ್ಷನ್ ಏನು ಬೇಡ, ಓಕೆನಾ. ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಕಂಪಲ್ ಅಂತ ಏನೂ ಇಲ್ಲ ಬಟಾಣಿ. ಸೊ ನಿಮ್ಮ ಚಾಯ್ಸ್. ಸೊ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಈಸಿಗಾಗಿ ಸಕ್ಕತ್ತಾಗಿರುತ್ತೆ. ಮಾಡಿ ಒಂದ್ಸಲ, ನನ್ನ ಫೇವ್ರೆಟ್ ಆಲೂ ಬಿರಿಯಾನಿ ಇದು. ಚೆನ್ನಾಗಿ ಖಾರವಾಗಿ ಮಸಾಲೆ ಜಾಸ್ತಿ ಹಾಕೇ ಮಾಡಬೇಕು, ಸುಮ್ಮನೆ ಮೇಲ್ಮೇಲೆ ಏನೋ ಹಾಕಬೇಕು ಅಂತ ಹಾಕ್ಬಾರ್ದಲ್ಲ. ಸ್ಟ್ರಾಂಗಾಗಿ ಮಾಡಿ ತಿನ್ಬೇಕು ಬಿರಿಯಾನಿನ ಯಾವತ್ತೂ. ಆಲೂ ಬಿರಿಯಾನಿ ಇದಂಗೆ ಫ್ರೈ ಆಗ್ತಾ ಇರಬೇಕಾದ್ರೆ ಪುದೀನ ಕೊತ್ತಂಬರಿ ಏನಿದ್ರೆ ಹಾಕೊಂಬಿಡಿ. ಸುಮ್ಮನೆ ಅದಕ್ಕೆ ಲಾಸ್ಟ್ ತನಕ ಕಾಯೋದು. ಈಗ ಹೆಂಗೂ ಪುದೀನ ಕೊತ್ತಂಬರಿ ಒಟ್ಟಿಗೆ ಮಾಡ್ಕೊಂಡಿರ್ತೀವಿ, ಅದನ್ನು ಹಾಕಿ ಅದನ್ನು ಬಾಡಿಸ್ಕೊಳ್ಳಿ. ಎಲ್ಲ ಚೆನ್ನಾಗಿ ಫ್ಲೇವರ್ಫುಲ್ಲಾಗಿರಬೇಕು. ಕರಿಬೇವೆಲ್ಲ ಹಾಕ್ಬಿಡಿ, ಕೊತ್ತಂಬರಿ ಪುದೀನ ಸಾಕು. ಎಲ್ಲ ಫ್ರೈ ಆಗಿ 5 ಮಿನಿಟ್ಸ್ ಚೆನ್ನಾಗಿ ಮುಚ್ಚಿಟ್ಬಿಡ್ತೀನಿ. ಏನಿಲ್ಲ, ಕುಕ್ಕರ್ಲಿ ಇಡ್ಡೆ ಹಿಂಗೆ ಮುಚ್ಚಿಟ್ಬಿಟ್ರೆ ಆಗಾಯ್ತು. ಒಂದು 5 ಮಿನಿಟ್ಸ್ ಆಗಲಿ. ಸಾರಿ, ಒಂದು ಆ್ಯಡ್ ಮಾಡೋದು ಮರ್ತೋದೆ. ಏನು ಅಂದರೆ ಸ್ವಲ್ಪ ಸೋಂಪು ಆ್ಯಡ್ ಮಾಡಿ ಆಯಿತಾ, ಸ್ವಲ್ಪ ಅಷ್ಟೇ, ಚೂರು ಸೋಂಪು ಆ್ಯಡ್ ಮಾಡಿ, ಮರ್ತುಬಿಟ್ಟೆ. ಸೊ ಪರವಾಗಿಲ್ಲ, ಇವಾಗ ಹೆಂಗೋ ಎಣ್ಣೆಯಲ್ಲೇ ಫ್ರೈ ಆಗ್ತಾ ಇದೆಯಲ್ಲ, ತೊಂದರೆ ಇಲ್ಲ. ಜೀರಿಗೆ ಬೇಕಾ ಹಾಕೋಬೋದು, ಬಟ್ ನಿಮ್ಮ ಇಷ್ಟ. ನಾನೇನು ಹಾಕಲಿಲ್ಲ, ಸೋಂಪೆ ಒಂದೇ ಸಾಕು. ಸೊ ಫ್ರೈ ಮಾಡ್ಕೊಬಿಡೋಣ. ಸೊ ಇದಾಯಿತು. ನೆಕ್ಸ್ಟು ಇವಾಗ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಹಾಕಬೇಕು. ಹಸಿ ವಾಸನೆ ಹೋಗೋವರೆಗೂ ಇದನ್ನು ಸ್ವಲ್ಪ ಕುದಿಸ್ಬೇಕು. ಇದು ಉಳಿದಿರೋದು ನೀರು ಹಾಕ್ಬಿಟ್ಟು ಹಾಕಿ, ಪರವಾಗಿಲ್ಲ, ಚೆನ್ನಾಗಿ ಕುದಿಸ್ಬೇಕು. ಕುದೀತಾ ಇದೆ ನೋಡಿ. ನನ್ನ ಪ್ರಕಾರ ಫುಡ್ಡು ಕಲರ್ ನೋಡ್ಬಿಟ್ಟು ಅಳತೆ ಹಾಕ್ಕೊಳ್ಳು ನಾನು, ಅಂದರೆ ನನ್ನ ಸ್ಪೆಷಾಲಿಟಿ. ಕಲರ್ ನೋಡ್ಬಿಟ್ಟು ಫುಡ್ ಟೇಸ್ಟ್ ಚೆನ್ನಾಗಿದೆಯಾ ಇಲ್ವಾ ಅಂತ ನಾನು ಡಿಸೈಡ್ ಮಾಡ್ಬಿಡ್ತೀನಿ. ಸೊ ನನಗೆ ಯಾವತ್ತೂ ಕಲರು ತುಂಬ ಚೆನ್ನಾಗಿ ಕಾಣಿಸಿದ್ರೆ ಅವತ್ತು ಫುಡ್ಡು ಸಕ್ಸಸ್ ಅಂತ ಅರ್ಥ. ಸೊ ಫುಡ್ ಇವಾಗ ಮಸಾಲೆ ಕಲರ್ ನೋಡಿ, ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಟೇಸ್ಟು. ಐ ಮೀನ್ ಆ ಫ್ಲೇವರ್ ಫುಲ್ ಗೊತ್ತಾಗ್ತಾ ಇರುತ್ತೆ. ಅದು ನನ್ನ ಒಂದು ಇಷ್ಟು ದಿನದ ವರ್ಷಾನ್ಗಟ್ಲೆಗೆ ಅಡುಗೆ ಮಾಡ್ತಿದ್ದೀನಿ, ಅದರಲ್ಲಿ ನಾನು ಇದನ್ನು ನೋಡ್ಕೊಂಡಿರೋದು. ಕಲರ್ ಚೆನ್ನಾಗಿ ಬಂದರೆ ಅಡುಗೆ ಚೆನ್ನಾಗಿ ಬರುತ್ತೆ ಅಂತ. ಒಬ್ಬರೊಬ್ರದ್ದು ಏನೋ ಟ್ರಿಕ್ಸ್ ಇರುತ್ತಲ್ಲ, ಹಾಗೆ ಇವಾಗ ಚೆನ್ನಾಗಿ ಕುದೀತಾ ಇದೆ. ಮೊಸರು ವಾಸನೆ ಎಲ್ಲ ಹೋಗಬೇಕು. ಸೊ ಒಂದು ಸ್ವಲ್ಪ ಕಲಕಿ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಸೊ ಇವಾಗ ಕುದಿಯೋ ಟೈಮಲ್ಲಿ ಉಪ್ಪು ಖಾರ ಏನಾದರೂ ಬೇಕಾದರೆ ಟೇಸ್ಟ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಕುದ್ದಿ ಅದು ಹಸಿ ವಾಸನೆ ಹೋಗುತ್ತೆ, ನಿಮಗೆ ಗೊತ್ತಾಗುತ್ತಲ್ಲ. ಅದು ಹೋಗಿದ ತಕ್ಷಣ ನೀವು ನೆಕ್ಸ್ಟು
ನೆನೆಸ್ಕೊಂಡಿರೋ ಅಕ್ಕಿ. ನಾವು ಬಾಸುಮತಿ ಯೂಸ್ ಮಾಡಲ್ಲ, ನಮ್ಗೆ ಇಂಟ್ರೆಸ್ಟ್ ಇಲ್ಲ ಆ್ಯಂಡ್ ಇಷ್ಟನೂ ಆಗಲ್ಲ. ನಾರ್ಮಲ್ ನಮ್ಮ ಮನೇಲಿ ಬುಲೆಟ್ ರೈಸ್ ಏನು ಯೂಸ್ ಮಾಡಿದ್ದೀವಿ ಮಾಮೂಲಿ ಅಕ್ಕಿನೇ ಹಾಕೋದು. ನಿಮಗೆ ಬೇಕಾ ಒಂದಿಡಿ ಬಾಸುಮತಿ ಹಾಕೋಬೋದು, ನನಗೆ ಇಷ್ಟ ಇಲ್ಲ, ನಂಗೆ ಫ್ಲೇವರೇ ಇಷ್ಟ ಇಲ್ಲ ಬಾಸುಮತಿ ರೈಸ್ದು. ಸೊ ಮಾಮೂಲಿ ಹಾಕ್ಕೊಂಡ್ರೆ ನೆಮ್ಮದಿಯಾಗಿ ತಿನ್ನಬೇಕು, ಅದನ್ನು ಹಾಕ್ಕೊಂಡು ಅಸಹಿಸ್ಕೋಬಾರ್ದು. ಒಂದು ಏನೋ ಒಂಥರ ಇಷ್ಟ ಆಗಲ್ಲ. ಅದು ನಾನು ಈ ನಾರ್ತ್ ಇಂಡಿಯಾಗೆಲ್ಲ ಟ್ರಿಪ್ಗೆ ಹೋದಾಗ ಬಾಸುಮತಿನೇ ತಿನ್ನೋದ, ನನಗೆ ಇರಿಟೇಷನ್ ಜಾಸ್ತಿ. ಸೊ ಆ ಅಕ್ಕಿ ಹಾಕಿದ್ದೀನಿ. ಒಂದೆರಡು ಕುದಿ ಬರೋವರೆಗೂ ಒಂಚೂರು ಹಂಗೆ ಬಿಡಿ, ಅಲ್ಲಾಡ್ಸೋಕೆ ಹೋಗ್ಬಿಡಿ, ಅಕ್ಕಿ ಬ್ರೇಕ್ ಆಗೋದಿಲ್ಲ ಅಂದರೆ. ಕುದಿ ಬಂದ ಮೇಲೆ ಒಂಚೂರು ಉಪ್ಪು ಏನಾದರೂ ಬೇಕಾದರೆ ಚೆಕ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ನಿಮ್ಮ ಕುಕ್ಕರ್ 1 ವಿಸಿಲ್ 2 ವಿಸಿಲ್ ಏನು ಬೇಕೋ ಕೂಗ್ಸ್ಕೊಳ್ಳಿ. ನಮ್ದು 2 ವಿಸಿಲ್ ಆದಮೇಲೆ ಹೆಂಗಾಯ್ತು ಬಿರಿಯಾನಿ ಅಂತ ತರಿಸ್ತೀನಿ, ಹೇಳ್ತೀನಿ, ತಿಂದ್ಬಿಟ್ಟು ನಮ್ಮ ಅಮ್ಮಂಗೆ ಕೊಡ್ತೀನಲ್ಲ. ಈಗ ಒಂದು ಕಡೆ ಆಲೂ ಬಿರಿಯಾನಿ ರೆಡಿ ಆಯಿತು. ನಮ್ಮಮ್ಮ ಇವತ್ತು ಬೇಳೆ ಒಬ್ಬಟ್ಟು ತಿನ್ನಬೇಕು, ಕರ್ಜಿಕಾಯಿ ತಿನ್ನಬೇಕು, ರವೆ ಉಂಡೆ ತಿನ್ನಬೇಕು ಅಂತ ಯಾಕೋ ಬೈಸ್ಕೊಂತ ಇದ್ರು, ಸಖತ್ ಆಸೆ ಪಡ್ತಾ ಇದ್ರು. ನಾನೇನು ಮಾಡಿದೆ, ಟಕ್ಕನಂಗೆ ಸ್ವಿಗ್ಗಿಯಲ್ಲಿ ಆರ್ಡ್ರ್ ಮಾಡಿದೆ, ಮನೆ ಒಳಗೆ ಅಂತ ಆರ್ಡ್ರ್ ಮಾಡಿದೆ. ಬಿಸಿ ಬಿಸಿ ಹೋಳಿಗೆ, ಫುಲ್ ಬಿಸಿ ಬಿಸಿ ಹೋಳಿಗೆ ಆಯಿತಾ. ರವೆ ಉಂಡೆ, ಕರ್ಜಿಕಾಯಿ, ಇದ್ರ ಜೊತೆಗೆ ಒಂದು ಫ್ರೀಯಾಗಿ ಆಲ್ಕವ ಕಟ್ ಕಳ್ಸವ್ರೆ. ನಮ್ಮಮ್ಮ ಪಾಪ ಆಸೆ ಪಡ್ತಿದ್ರಾ, ಅದಕ್ಕೆ ಆಸೆ ಪಟ್ಟಾಗ ತಿನ್ಬಿಡ್ಬೇಕು. ಯಾವನಿಗೆ ಏನಾಯ್ತದೆ ಯಾವನಿಗೆ ಗೊತ್ತು, ಫಸ್ಟ್ ತಿನ್ಕೊಬಿಡ್ಬೇಕು ಆಸೆ ಬಿದ್ದಾಗ. ಇಷ್ಟು ಮಾಡಕ್ಕೆ ಫಸ್ಟ್ ಆಫ್ ಆಲ್ ಟೈಮ್ ಇಲ್ಲ, ಪೇಷನ್ಸ್ ಇಲ್ಲ. ಇಷ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ತಗೊಬಂದು ಎಣ್ಣೆಲ್ಲ ಹಾಕಿ ಕರ್ದು ಮಾಡಿ ಬದಲು ತಿಗಾ ಮುಚ್ಕೊಂಡು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡು ತಿನ್ಕೊಳ್ಳೋದು ಅಷ್ಟೇ. ಇರ ಹಂಗೆ ಇರು ಒಂದು ಫೋಟೋ ತೆಗೆನಾ. ಬಿಸಿ ಬಿಸಿ ಒಬ್ಬಟ್ಟು ನಮ್ಮಮ್ಮಂಗೆ ಆಲೆ ಜೊಲ್ ಬರ್ತದೆ ಬಾಯಲ್ಲಿ. ನಾನು ಬಿರಿಯಾನಿ ತಿನ್ಬಿಟ್ಟು ವಾಸನೆ ಬರಲ್ಲ ಅಲ್ಲ, ನಿನ್ ಜೊಲ್ ಬರಲ್ಲ ಅಲ್ಲ, ಈಗ ಇದು ತಿನ್ಬಿಟ್ಟು ಜೊಲ್ ಬಂದ್ಬಿಡ್ತದೆ. ಬಂದಾಗಿ ತರಕ್ಕೆ ಆಲೂ ಬಿರಿಯಾನಿ ಗಮ್ ಅಂತಿತ್ತು, ಇದ್ರ ಬಂದ ಇದಕ್ಕೆ ಮನ್ಸೋತೆ ನೋಡಿ ಗಾಯ್ಸ್. ಜಾಲಿ ಗಾಯ್ಸ್, ಇವತ್ತು ಎಲ್ಲ ತಿನ್ಬಿಡೋದೆಯ. ಇವತ್ತೇನು ಅಡ್ಗೆ ಕೆಲಸ ಇಲ್ಲ, ಇವತ್ತು ದುಕಾನ್ ಬಂದ್. ಡೋಂಟ್ ಕೇರ್, ಇವತ್ತು ತಿನ್ಕೊಳ್ಳೋದೆಯ. ಯಾವನ್ ಏನಾದ್ರೂ ಮಾಡ್ಕೊಳ್ಳಿ, ಡಯಟು ಇಲ್ಲ ಪಿಯಟ್ಟು ಇಲ್ಲ, ತಿನ್ಕೊಂಡ್ ಮಲಿಕೊಳ್ಳೋದೆಯ. ದಮ್ ಬಿರಿಯಾನಿ ತಿನ್ಬಿಟ್ಟು 4 ಇಡ್ಲಿ ರಾತ್ರಿ ತಿಂದ್ಬಿಟ್ಟು ಅಷ್ಟೇ, ಅಪ್ಪನಿಗೂ ಕೊಟ್ಬಿಟ್ಟು ಪಾಪ ನಾವು ಬಿರಿಯಾನಿ ಒಬ್ಬಟ್ಟು, ನಿನ್ ಗಂಡಿಂಗ್ ಇಡ್ಲಿ, ಅವರು ಎಲ್ಲ ತಿಂತಾರೆ, ಇಡ್ತೀವಿ, ಬಿಸಿ ಮಾಡ್ಕೊಡ್ತೀನಿ. ಯಾಕೆ ಓಕೆ ಗಾಯ್ಸ್, ನಮ್ಮ ಅಮ್ಮಗೆ ತಡೆಯಕ್ಕಾಗ್ತಾ ಇಲ್ಲ, ತಿಂತಾರಂತೀರಿ. ಯಾರು ಮಾತಾಡಬಾರ್ದಂತೆ, ನಮ್ಮ ಅಮ್ಮನ್ ಡಿಸ್ಟರ್ಬ್ ಮಾಡಬಾರ್ದಂತೆ. ನಾನು ಇಷ್ಟಪಟ್ಟಿದ್ನ ತಿಂತಾ ಇದ್ರೆ ಪಕ್ಕದಲ್ಲಿ ರಮಂಚೂರು ಕೊಡು ಅಂದ್ರೂ ಕೊಡಲ್ಲ, ಬೇಕಾ ಅಂತಾನೂ ಕೇಳಲ್ಲ, ಅಷ್ಟು ಖುಷಿಯಾಗಿ ತಿಂತೀನಿ. ತಿನ್ನಮ್ಮ, ಆಯ್ತು, ನಿನ್ ಖುಷಿನೇ ನನ್ ಖುಷಿ, ತಿನ್ನಮ್ಮ. ಓಹೋ, ತುಂಬಾ ಚೆನ್ನಾಗಿದೆ ರವೆ ಉಂಡೆ, ತುಂಬಾ ಚೆನ್ನಾಗಿದೆ. ಇವತ್ತು ನಿನ್ನ ಡಯಟ್ಗೆ ಮಣ್ಣಾಕ ನಾಳೆ ಇರ್ತೀವೋ ಇರಲ್ವೋ ಗೊತ್ತಿಲ್ಲ, ಇವತ್ತು ತಿನ್ಕೊಂಬಿಡೋಣ ಅಷ್ಟೇ. ಆಸೆ ಪಟ್ಟಾಗ ಅಯ್ಯೋ ಯಾರ ಈ ನಮ್ಮ ರಿಲೇಷನಲ್ಲಿ ಯಾರ ಹೇಳ್ತಾರ ಏನೋ ಮಾಡ್ಬಿಟ್ವಿ ಅಂದ್ರೆ ನೀರು ಬಂದ್ಬಿಡುತ್ತೆ. ಇವತ್ತು ನಮ್ಮ ಅಕ್ಕನ ಮೇಲೆ ಒಬ್ಬಟ್ಟು ಅಂದ್ರು, ನಮ್ಗೆ ಆಸೆ ಆಯ್ತು, ತರ್ಸ್ಕೊಂಡ್ವಿ. ಜಾಲಿ, ಎಲ್ಲ ಜಾಲಿ. ತಿನ್ನಮ್ಮ. ಎಮ್ಮಿ. ಇವಾಗ ಸ್ವೀಟು, ಆಮೇಲೆ ಬರುತ್ತೆ ಬಿರಿಯಾನಿ. ಘಮ ಘಮ ಅಂತದೆ ಬಿರಿಯಾನಿ, ಮನೆಯೆಲ್ಲ ಗಮ್ಮಂತದೆ. ನಾನು ಹೇಳಿಲ್ವಾ ಕಲರ್ ನೋಡೇ ನಾನು ಬಿರಿಯಾನಿನ ಡಿಸೈಡ್ ಮಾಡ್ತೀನಿ ಅಂತ. ತಿನ್ನಮ್ಮ, ಕರೆಕ್ಟಾಗಿ ಆನೆಸ್ಟಾಗಿ ಹೇಳು. ನೋಡಿ, ನಾನು ಮೊಸರು ಬಜ್ಜಿ ಹಾಕೊಂಡಿದ್ದೀನಿ, ಮೊಸರು ಬಜ್ಜಿ ಹಾಕೊಳ್ತೀನಿ. ನಮ್ಮಮ್ಮಗೆ ಮೊಸರು ಬಜ್ಜಿ ಇಷ್ಟ ಇಲ್ಲ. ಇದು ಫ್ಲೇವರು ಬಾಯಲ್ಲಿರಬೇಕು, ಅದಾಗ್ಬಿಟ್ರೆ ಸರಿ ಬರಲ್ಲ. ಅನ್ನೋದಾತು ಸುಖಿ ಬಾವ ಭಗವಂತ ಚೆನ್ನಾಗಿರ್ಲಪ್ಪ, ಬದುಕಿರ್ಲಪ್ಪ. ನಾನು ತಿಕ್ಕ ಮುಸ್ಕೊಂಡು ತಿನ್ನು, ಓವರ್ ಆ್ಯಕ್ಟಿಂಗ್ ಮಾಡ್ಬೇಡ. ಹೌದಾ, ಎಮ್ಮಿ, ಸಕ್ಕ ಸ್ಟ್ರಾಂಗು, ರಿಚ್ಚು, ತಿಂತಾದ್ರೆ ಹಿಡಿಯುತ್ತೆ ಹುಚ್ಚು. ನೀ ಹೇಳೋ ರಿವ್ಯೂ ನೋಡ್ಬಿಟ್ರೆ ಅಸಹ್ಯವಾಗಿದೆ ಅನ್ಕೋಬೇಕು ಜನ. ಸಖತ್ತಾಗಿದೆ, 2 ಪ್ಲೇಟ್ ಹೊಡಿಬೋದು ಅಂತ. ಕರೆಕ್ಟಾಗಿ ಬಂದಿದೆಯಾ ಮೆಜರ್ಮೆಂಟು? ಈಸಿ ಮಾ, ಸಖತ್ ಈಸಿ, ಸಖತ್ ಈಸಿ. ರುಬ್ಬ ಕೆಲಸ ಇಲ್ಲ, ಆಡಿಗಳನ್ನ ಈ ಥರನೂ ತಿನ್ಕೋಬೋದು. ಮಸಾಲೆ ಹಿಡ್ದಿರುತ್ತಲ್ಲ. ಎಷ್ಟು ದಿನ ಆಯ್ತಮ್ಮ ನಾನು ಮಾಡಿ ಇದನ್ನ ಆಲೂ ಬಿರಿಯಾನಿ. ಟ್ರಿಪ್ ಹೋಗಕ್ಕೆ ಮುಂಚೆನೂ ಮಾಡಿರಲಿಲ್ಲ ಬಿಡು, ಹೋಗೋ ದಿನ ತಿನ್ಬಿಡ್ತೀನಿ ಅನ್ನೋದು ಆ ಥರ ಎಲ್ಲ ಇಲ್ಲ. 4 ತಿಂಗಳಾಗಿದೆ. ಸಕ್ಕ ಸ್ಟ್ರಾಂಗ್ ಆಗಿದೆ ಎಮ್ಮಿ. ಉಪ್ಪು ಖಾರ ಪರ್ಫೆಕ್ಟ್, ಸೂಪರ್. 100ಗೆ 100. ನೋಡಿ ಗಾಯ್ಸ್, ನಾನು ಮಾಡಿದ್ದೀನಿ ಆಲೂ ಬಿರಿಯಾನಿ, ಸೂಪರ್ ಆಗಿರುತ್ತೆ, ಟ್ರೈ ಮಾಡಿ. ತುಂಬ ಈಸಿ, ತುಂಬ ಅಂದರೆ ತುಂಬ ಈಸಿ. ಮೇಯ್ನಾಗಿ ರುಬ್ಬೋದಿಲ್ಲ, ಸುಮ್ಮನೆ ಮೊಸರಿಗೆ ಹಾಕೋದು, ಒಂದು 5 ನಿಮಿಷ ಅದೆಲ್ಲ ಮಸಾಲೆನ ಒಂದು 5 ನಿಮಿಷ ಇದು ಮಾಡ್ಕೊಂಡು ಎಲ್ಲ ಫ್ರೈ ಮಾಡಿ ಕುಕ್ಕರೆಲ್ಲ ಕೂಗ್ಸೋದೆ. ಇದನ್ನು ತುಂಬ ಚೆನ್ನಾಗಿ ಮಸಾಲೆ ಹಿಡಿದಿದೆ.
ನಾನು ಕಲ್ಲರಲ್ಲೇ ಅಳ್ದು ಬಿಡ್ತೀನಿ ಅಡುಗೆ ಟೇಸ್ಟ್ನ. ನನಗೆ ಅವಲೇ ಗೊತ್ತಾಗೋಯ್ತು ಇವತ್ತು ಪಕ್ಕಾ ಬಿರಿಯಾನಿ ಸಕ್ಸಸ್ ನೋ ಫ್ಲಾಪ್ ಅಂತ. ಸ್ಮೆಲ್ ಹೆಂಗಿದೆ ಮನೆಯೆಲ್ಲ ಗಮ್ಮಂತ ಇದೆ, ಮನೆಯೆಲ್ಲ ಗಮ್ಮಂತ ಇದೆ. ನಮ್ಮಮ್ಮ ರವೆ ಉಂಡೆನೂ ತಿಂದ್ರು, ಕರ್ಜಿಕಾಯಿ ತಿಂದ್ರು, ಖಾರ ಖಾರ ಬಿರಿಯಾನಿನೂ ತಿಂದ್ರು. ಟೋಟಲಿ ಇವತ್ತು ಅವ್ರ ಆಸೆ ಎಲ್ಲ ಪೂರೈಸ್ತು. ಕಂಪ್ಲೀಟ್. ನೆಮ್ಮದಿಯಾಗಿ ನಿದ್ದೆ ಹೊಡಿಬೋದು ಈಗ ನಮ್ಮಮ್ಮ. ಫುಲ್ ನಿದ್ದೆ. ಕೆಲಸ ಇದೆ. ಓಕೆ, ನಾನು ಒಂಚೂರು ತಿನ್ಬಿಟ್ಟು ಹೇಳ್ತೀನಿ. ಮಜ್ಜಾ ಇದೆ, ತಿನ್ಬಿಟ್ಟು ಹೇಳು. ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಸೂಪರ್ ರೆಸಿಪಿ, ನಿಜವಾಗ್ಲೂ ಸಖತ್ತಾಗಿರುತ್ತೆ. ಟ್ರೈ ಮಾಡಿ. ನನಗೆ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ ಆ್ಯಕ್ಚುಲಿ. ಅದಕ್ಕೆ ಮೊದಲೆಲ್ಲ ಮಾಡುವೆ, ಈಗ ಸ್ವಲ್ಪ ದಿನದಿಂದ ಮಾಡಿರಲಿಲ್ಲ. ಇವಾಗ ಮತ್ತೆ ಬ್ಯಾಕ್ ಟು ಕಿಚನ್. ನಮ್ಮಮ್ಮ ಖುಷಿಯಾಗಿ ತಿಂತಾರೆ, ನಂಗೆ ಅದೇ ಖುಷಿ. ಇಷ್ಟ ಆಗ್ಬಿಟ್ರಂತೂ ನಾನು ಯಾರನ್ನೂ ಮಾತಾಡ್ಸಲ್ಲ. ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ, ಅವಳು ಅಡುಗೆ ಚೆನ್ನಾಗಿ ಮಾಡ್ತಾಳೆ. ಇಬ್ಬರು ಕಾಂಪಿಟೇಷನ್ ಒಂದೇ ಒಂದು ತಿಂಡಿ ಇಬ್ಬರು ಮಾಡಬೇಕು ಸಪ್ರೇಟಾಗಿ. ಒಬ್ರೊಬ್ರು ಟೇಸ್ಟ್ ಒಂದೊಂಥರ. ಇವತ್ತು ಸ್ವಲ್ಪ ಖಾರ ಮುಂದೆ ಇದೆ, ಸಖತ್ತಾಗಿದೆ. ಹೆವಿ ಖಾರ ಆಗಿದೆ. ರವೆ ಉಂಡೆ ರಿಚ್ ಅನ್ನಿಸ್ತು, ತುಂಬ ಚೆನ್ನಾಗಿದೆ ರವೆ ಉಂಡೆ. ಇವಾಗ ಖಾರ ಮಾಡಿದಾರಡ 2 ಪ್ಲೇಟ್ ಬರ್ಸ್ಬೋದು. ಸಖತ್ತಾಗದೆ. ಅದು ಪಕ್ಕದಲ್ಲಿ ಒಂದು 2 ವಡೆ ಇದ್ದಿದ್ರೆ ಏನು ಮಾಡಿದ್ರು ನಿಂಗೆ ಆತೃಪ್ತಿನೇ ಇಲ್ಲ, ಆತ್ಮತೃಪ್ತಿ ಇರಬೇಕು. ಅಮ್ಮ ನೋಡಮ್ಮ, ಒಂದು ಚೂರು ಎಣ್ಣೆ ಇಲ್ವಲ್ಲಮ್ಮ ರೈಸಲ್ಲಿ. ಎಷ್ಟು ಉದ್ರದ್ರಾಗದೆ, ಒಂದು ಚೂರುನು ಜಿಡ್ಡು ಇಲ್ಲ, ಅಂಟುಕೊಂಡಿಲ್ಲ. ಪರ್ಫೆಕ್ಟ್ ಆಗಿ ಬ್ಲೆಂಡ್ ಆಗಿದೆ. ಪರ್ಫೆಕ್ಟ್ ಬ್ಲೆಂಡು. ಪಕ್ಕ 50 ರೂಪಾಯಿ ಹಾಫ್ ರೈಸ್ ಮಾಡ್ತೀನಿ ಇದನ್ನು ನಾನು. ತಗೋತಾರೆ, ಗ್ಯಾರಂಟಿ ತಗೋತಾರೆ. ಫುಲ್ ರೈಸ್ 100 ರೂಪಾಯಿ ಅಂದರೆ ಎದ್ಕೊಂಡ್ಬಿಡ್ತಾರೆ. ಹಾಫ್ ರೈಸ್ 50 ರೂಪಾಯಿ ಅಂದರೆ ಪರವಾಗಿಲ್ಲ. ಇನ್ನೊಂಚೂರು ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಇನ್ನೊಂಚೂರು ಮಾಡ್ತೀನಿ ಚೆನ್ನಾಗಿ ಅವಾಗ. ಹೋಟ್ಲಿಕ್ಕನ್ವಾ? ಇದು ಪನ್ನೀರಲ್ಲೂ ಮಾಡ್ಬೋದು, ಏನು ಬೇಕಾ ಮಾಡ್ಬೋದು. ನನಗೆ ಬಟ್ ಆಲೂ ಬಿರಿಯಾನಿನೇ ನಂಗೆ ತುಂಬ ಇಷ್ಟ. ಮಜಾ ಇದೆ. ಬಟಾಣಿಗೂ ಆಲೂಗಡ್ಡೆಗೂ ಕಾಂಬಿನೇಷನ್ ಚೆನ್ನಾಗಿದೆ. ಆಯ್ತಾ, ಸೂಪರ್, ಥ್ಯಾಂಕ್ ಯು. ಹೊಸ ರುಚಿ ಹಿಡಿದಿದೆ. ಎಷ್ಟು ಉದ್ರದ್ರಾಗಿ ಬಂದಿದೆ ಅಂದರೆ ನನಗೆ ಮೆಡ್ಡೆ ಎಲ್ಲ ಇದ್ರೆ ಇಷ್ಟ ಆಗಲ್ಲ. ನನಗೆ ಉದ್ರದ್ರಾಗಿ ಚೆನ್ನಾಗಿರಬೇಕು. ಸೂಪರಾಗಿ ಮಸಾಲೆ ಆಡಿದೆ, ತುಂಬ ಚೆನ್ನಾಗಿದೆ. ಈ ಚಳಿಗಂತೂ ಬೊಂಬಟ್. ಮಿಸ್ ಮಾಡಿಬಿಡಿ, ಟ್ರೈ ಮಾಡಿ. ನಮ್ಮ ಅಮ್ಮಂಗೆ ನೆತ್ತಿಗೆ ಇರ್ತಾವೆ ಖುಷಿಗೆ. ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಓಕೆ, ಆಲೂ ಬಿರಿಯಾನಿ ಎಮ್ಮಿ ಮಾಡಿ ಕಮೆಂಟಲ್ಲಿ ತಿಳಿಸಿ. ರೆಸಿಪಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಹಾಕಿ ಹೇಗಿತ್ತು ರೆಸಿಪಿ ಅಂತ.